ಆಳಂದದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢಪಟ್ಟಿದೆಯಾ? ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ಆ ಚಾರ್ಜ್ ಶೀಟ್ನಲ್ಲಿ ಹಾಗಿದ್ರೆ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಜೊತೆಗೆ ಯಾರೆಲ್ಲ ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡಿದೆ? ಯಾಕಂದ್ರೆ ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಈಗ ಅವರ ಹೆಸರನ್ನ ಕೂಡ ಹಾಕಿದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಎಸ್ಐಟಿ ತಂಡ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಸಿಐಡಿ ಎಸ್ಐಟಿ ರಚಿಸಿತ್ತು ಸರ್ಕಾರ. 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಸ್ಐಟಿ. ಆಳಂದ ಕ್ಷೇತ್ರದ ಮತಚೋರಿ ಬಗ್ಗೆ ರಾಹುಲ್ ದಾಖಲೆ ಸಮೇತವಾಗಿ ಆರೋಪವನ್ನ ಮಾಡಿದ್ರು. ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು ಸರ್ಕಾರ. ಹಾಗಾಗಿ ಈಗ ಎಸ್ಐಟಿ ತನಿಖೆಯನ್ನ ಮಾಡಿ ಈಗ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಗುತ್ತೇದಾರ್ ಪುತ್ರ ಸೇರಿದಂತೆ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ಪ್ರಕರಣ ಬಿಆರ್ ಪಾಟೀಲ್ ಅವರ ಕಟ್ಟುಕಥೆ. ಓಟ್ ಡಿಲೀಟ್ ಮಾಡಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಿ ನ್ಯೂಸ್ 18ಗೆ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳು ಹಾಗಿದ್ರೆ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ನಾವು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಕುತಂತ್ರವನ್ನ ಮಾಡಲಾಗಿದೆ. ನನ್ನ ಮಗ ಸ್ಪರ್ಧೆ ಮಾಡ್ತಾನೆ ಅಂತ ಈಗಿನಿಂದಲೇ ಭಯ ಶುರುವಾಗಿದೆ. ರಾಹುಲ್ ಸಮಾವೇಶಕ್ಕೆ ಆತುರದ ರಿಪೋರ್ಟ್ ಕೊಟ್ಟಿದ್ದಾರೆ. ರಾಹುಲ್ ಅವರ ಸಮಾವೇಶ ಇರೋದ್ರಿಂದಾಗಿಯೇ ಆತುರದಿಂದ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಆಳಂದದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಹಿಂದೆ ಶಾಸಕ ಬಿಆರ್ ಪಾಟೀಲ್ ಕೈವಾಡ ಇದೆ. ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಆಳಂದದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಆಳಂದ್ ಓಟ್ ಚೋರಿ ಪ್ರಕರಣದಲ್ಲಿ ಈ ಒಂದು ಕ್ಷೇತ್ರದ ಮಾಜಿ ಶಾಸಕರನ್ನು ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾನಂದ್ ಗುತ್ತೇದಾರ್ ಅವರ ಹೆಸರನ್ನು ಉಲ್ಲೇಖನ ಮಾಡಿದ್ದಾರೆ. ಹಾಗಾಗಿ ಈಗ ಮಾತಾಡೋಕ್ಕೆ ನಮ್ಮೊಂದಿಗೆ ಈಗ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಸರ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ವರದಿಯನ್ನು ಈಗ SIT ಸಲ್ಲಿಸಿರುವಂಥದ್ದು ಏನು ಹೇಳಕ್ಕೆ ಬಯಸ್ತೀನಿ? SIT ಅವರು ಏನು ಓಟ್ ಚೋರಿದು ಇವತ್ತು ಪ್ರಕರಣ ಸ್ಥಾಪಿತ ಮಾಡಿದ್ದಾರೆ, ಅದು ಸುಳ್ಳಿದೆ. ನಾವು ಓಟ್ ಚೋರಿ ಮಾಡಿಲ್ಲ. ಓಟ್ ಡಿಲೀಟ್ ಮಾಡಬೇಕಾದ್ರೆ ತಹಶೀಲ್ದಾರ್ ಆಫೀಸಾಗ 7 ನಂಬರ್ ಫಾರಮ್ ತುಂಬಿ ಕೊಟ್ಟರೆ ಅವಾಗ ಓಟ್ ಡಿಲೀಟ್ ಆಗ್ತಾವೆ. ನಾವು ಕೂತು ಮಾಡಬೇಕಾದ್ರೆ ಆಗಲ್ಲ. ಸುಳ್ಳು ನಮ್ಮ ಮೇಲೆ ಒಂದು ಅಪಾದನೆ ಹೊರಿಸ್ಬೇಕೆಂಬುದು ಉದ್ದೇಶದಿಂದ BR ಪಾಟೀಲ್ ಈ ಥರ ಮಾಡ್ತಾಯಿದ್ದಾರೆ. ಅವರು ಆರ್ಸಿ ಬಂದು 2.5 ವರ್ಷ ಆಯಿತು. ಇಲ್ಲಿವರೆಗೆ ಅದು ಏನೋ ಚಕಾರಂದಿಲ್ಲ, ಎತ್ತಿಲ್ಲ ಓಟ್ ಚೋರಿದು. ಈಗ ರಾಹುಲ್ ಗಾಂಧಿ ಯಾವಾಗ ಇದು ಮಾಡ್ತಾರೆ ಅವಾಗ ಇವರು ಓಟ್ ಚೋರಿ ಆಗ್ಯದ ತಂದು ನಂಬಲ್ನೂ ಆಗ್ಯದ ಅಂತ ಹೇಳ್ತಾರೆ. 272 ಬುದ್ಧಿಜೀವಿಗಳು ಓಟ್ ಚೋರಿ ಆಗಿಲ್ಲ ಅಂತ ರಾಹುಲ್ ಗಾಂಧಿಗೆ ಲೆಟ್ರ್ ಬರೆದಾಗ BR ಪಾಟೀಲ್ ಅವ್ರಿಗೆ ಫೋನ್ ಹಚ್ಕೇಸಿ ನೀವು ನಮ್ಮ ಕ್ಷೇತ್ರಕ್ಕೆ ಬರ್ರಿ, ನಾವು ತೋರಿಸ್ತೇವೆ ಓಟ್ ಚೋರಿ ಆಗ್ಯದ ಅಂತ ಕೇಸಿಂದ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಎಲೆಕ್ಷನ್ ಕಮಿಷನರೇ ಇವತ್ತು ಹೇಳ್ಯಾನ ಆಳಂದಲ್ಲಿ ಓಟ್ ಚೋರಿ ಆಗಿಲ್ಲ ಅಂತ ಕೇಸಿಂದ ಸ್ವತಃ ಎಲೆಕ್ಷನ್ ಆಫೀಸರೇ ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಓಟ್ ಚೋರಿ ನಾವು ಮಾಡಬೇಕಾದ್ರೆ ನಾವು ಆರಿಸಿ ಬರ್ತಿದ್ದೆವು, ಅವ್ರು ಹೆಂಗೆ ಆರಿಸಿ ಬಂದಾರ? ಸುಳ್ಳಿದೆ, ಇದು ಏನಿಲ್ಲ. ನಮ್ಮ ಮೇಲೆ ಅಪೋದನ ವರ್ಷ ಸಲಕ್ಕೆ ಮಾಡ್ತಾಯಿದ್ದಾರೆ ಅಷ್ಟೇ. ಸರಿ, ಈ ಹಿಂದೆ ನಿಮ್ಮ ಒಡೆತನದು ಮತ್ತು ನಿಮಗೆ ಸಂಬಂಧಿಸಿದಂತೆ ಯಾರು ನಿಮ್ಮ ಆಪ್ತರಿದ್ದಾರೆ ಅವ್ರ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ತೊಗೊಂಡಿದ್ರು. ಅಲ್ಲದೆ ನಿಮ್ಮ ಒಡೆತನದ ಬಾರ್ನಲ್ಲಿ ಸಾಕಷ್ಟು ದಾಖಲೆಗಳನ್ನು ಸಿಕ್ಕಿದ್ದು, ಯಾರ್ಯಾರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ದಾಖಲೆಯನ್ನು ಕೂಡ ವಶಪಡಿಸ್ಕೊಂಡು ದಾಖಲೆಗಳಲ್ಲಿ ಏನಾರು ಸಿಕ್ಕರೆ ನಾವು ಸದಾ ಭೋಗಿಸ್ತೇವೆ. ನಾವು ನ್ಯಾಯ ಕೇಳ್ತೇವೆ ಕೋರ್ಟಲ್ಲಿ, ಅದಕ್ಕೆ ತಯಾರಿದ್ದೇವೆ ನಾವು. ಈಗ SIT ಅವರು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಈಗ ನಿಮ್ಮ ಮುಂದಿನ ಕಾನೂನು ಹೋರಾಟ ಮಾಡ್ತಾರೆ. ಈಗ SITದವರು ನಮಗೂ ಕರೆಸಿ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ನಾವು ಹೇಳಿದೆವು ನಾವು ಓಟ್ ಚೋರಿ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಯಾವ ಸಂಬಂಧನೂ ಇಲ್ಲ ತನಕೇಸಿಂದ ಹೇಳಿದೆವು ನಾವು. ಆದ್ರೂ ಕೂಡ ಸರ್ಕಾರ ಅವ್ರದ್ದಿದೆ. BR ಪಾಟೀಲ್ CM ಅವ್ರಿಗೆ ಹಚ್ಕೇಸಿಂದ ನಮ್ಮ ಮೇಲೆ ಒಂದು ಅಪಾದನೆ ಈ SITದವ್ರಿಗೆ ಹಿಡಿದು ಮಾಡಿದ್ದಾರೆ. ನಾವು ಕೋರ್ಟಲ್ಲಿ ನ್ಯಾಯ ಕೇಳ್ತೇವೆ ನಾವು. ಇದು ಏನಂತಂದರೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಮಾತು. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಇನ್ನು ನಮ್ಮ ಮೇಲೆ ಆರೋಪ ರಾಜಕೀಯ ಪ್ರೇರಿತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಭಾಷ್ ಗುತ್ತೇದಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ಯಾವುದೇ ಓಟ್ ಚೋರಿಯನ್ನ ಮಾಡಿಲ್ಲ. ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಭಾಷ್ ಗುತ್ತೇದಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ತದ ಬಳಿಕ
ಈಗ ಅವರ ಮಗ ಹರ್ಷ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಇದೆ, ಆತುರವಾಗಿ ಎಸ್ಐಟಿ ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇದು ರಾಜಕೀಯ ಪ್ರೇರಿತ, ಇದರಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳಿ ಹರ್ಷ ಗುತ್ತೇದಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸ ಇದೆ. ನ್ಯೂಸ್ 18ಗೆ ಗುತ್ತೇದಾರ್ ಪುತ್ರ ಹರ್ಷ ಗುತ್ತೇದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೋಟ್ ಚೋರಿ ಪ್ರಕರಣ ಸಂಬಂಧಿಸಿದಂತೆ ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಈಗ ಹರ್ಷಾನಂದ್ ಗುತ್ತೇದಾರ್ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ SIT ಅವರು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ತಮ್ಮದು ಮತ್ತು ತಮ್ಮ ತಂದೆಯವರು ಮಾಜಿ ಶಾಸಕನ ಸುಭಾಷ್ ಗುತ್ತೇದಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಸರ್, ಏನು ಹೇಳಬೇಕು? ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರು ಏನು ವೋಟ್ ಚೋರಿ ಅಂತಂದು ಇಡೀ ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿಯವರು ಕೈಗೆತ್ಕೊಂಡಿದ್ದಾರೆ. ಆ ನೆರೇಟಿವ್ಗೆ ಸೂಟ್ ಆಗೋ ಸಲುವಾಗಿ ಇವತ್ತು ನಮ್ಮ ತಂದೆಯವರು ಮಾಜಿ ಶಾಸಕರು BJP ಪಕ್ಷದಿಂದ ಇರೋದ್ರಿಂದ, ನಾನು ಕೂಡ ಮಾಜಿ ZP ಮೆಂಬರು BJP ಪಾರ್ಟಿ ಇರೋದ್ರಿಂದ ಅವರು ನಾಳೆ ಒಂದು ಸಮಾವೇಶ ಮಾಡ್ತಾಯಿದ್ದಾರೆ, ವೋಟ್ ಚೋರಿ ಸಮಾವೇಶ ಡೆಲ್ಲಿಯಲ್ಲಿ. ಅದಕ್ಕೆ ತರಾತುರಿಯಲ್ಲಿ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂತಂದು ನನಗೆ ರಿಪಬ್ಲಿಕ್ TVದವ್ರು ಹೇಳಿದ್ರು. ಅಂದರೆ ಅಲ್ಲಿ ಅವರು ಹೇಳ್ಕೊಳ್ಳೋ ಸಲುವಾಗಿ ಅಷ್ಟು ಅರ್ಜೆಂಟಾಗಿ ನಮ್ಮ ಹೆಸರು ಹಾಕಿ ಇವತ್ತು ನಮ್ಮ ಮೇಲೆ ಆರೋಪ ಹೊರಿಸಬೇಕು, ಎಲ್ಲ ಕಡೆ ಅಪಪ್ರಚಾರ BJPದವರು ಮತ್ತು ನಮ್ಮ ಮೇಲೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ನಮಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಏನು ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ ನಾವು ಇನ್ನೂ ಅದು ನೋಡಿಲ್ಲ. ಅದು ನೋಡಿ ನಾವು ಆ ಅಂಶಗಳ ಮೇಲೆ ಪ್ರತಿಕ್ರಿಯೆ ಮಾಡ್ಬೋದು. ಸರ್, ಈ ಹಿಂದೆ ಕೂಡ SIT ಅವರು ತಮ್ಮ ಮನೆಯಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಒಡೆತನದ ಬಾರ್ಗಳಲ್ಲಿ ಅಲ್ಲಿಯೂ ಕೂಡ ದಾಳಿಯನ್ನು ಮಾಡಿದರು. ಆ ದಾಳಿ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳು ಸಿಕ್ಕ, ಹಾಗಾಗಿ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಅದನ್ನು ಉಲ್ಲೇಖನ ಮಾಡಿದ್ದಾರೆ. ಸರ್, ಅದೇ ಮಾಧ್ಯಮ ಮುಖಾಂತರನೇ ನಾನು ಕೇಳಿದೆ. ನಮ್ಮ ಮನೆಯಲ್ಲಂತೂ ಏನೂ ಸಿಕ್ಕಿಲ್ಲ, ನಮ್ಮ ತಂದೆಯವ್ರ ಮನೆಯಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಏನು ನಮ್ಮ ಬಾರ್ನಲ್ಲಿ ನಮ್ಮ ಒಂದು ಪೇಮೆಂಟ್ ವಿಷಯವಾಗಿ ನಮ್ಮ ಏನು ತಿಪ್ಪೇರುದ್ರ ಇದ್ದಾರೆ ಅವರಿಗೆ ಕೇಳ್ತಾ ಇದ್ದಾರೆ, ಇದು ಪೇಮೆಂಟ್ ನೀವು ಇದಕ್ಕೆ ಬಳಸಿದ್ದೀರಿ ಅಂತಂದು. ಅದು ಒಂದು ನಾವು TV ಅಥವಾ ಏನು ಪ್ರೆಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ನಾವು ಶುಭಾಶಯಗಳದ್ದು, ಅದು ಆ ಪೇಮೆಂಟ್ ಮಾಡಿರೋವಂಥದ್ದನ್ನು ಅದು ನೀವು ಇದಕ್ಕೆ ಕೊಟ್ಟಿರಿ ಅಂತಂದು ಒಂದು ಫ್ಯಾಬ್ರಿಕೇಟ್ ಮಾಡಿ ಸೃಷ್ಟಿ ಮಾಡಿ ಅದನ್ನು ಬಳಸ್ಕೊಳತ್ತಾರ. ಇಲ್ಲಿ SIT ಇದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಆಳಂದ ಮನೆಯಲ್ಲಿ ಅವು ಪೇಪರ್ಗಳನ್ನು ಸುಟ್ಟಿದ್ರು, ದಾಖಲೆಗಳನ್ನು ಸುಟ್ಟು, ಅದು ಸುಡಬೇಕಾಗಿದ್ರೆ ಅಲ್ಲೇ ಇಡಬೇಕಾಗಿತ್ತು, ಅದನ್ನು ತೊಗೊಂಡು ನದಿಗೆ ಎಸೆದಿದ್ರು ಅಂತ. ಅಲ್ಲಿ ನಮ್ಮ ತಂದೆಯವರು ದೀಪಾವಳಿ ಹಬ್ಬ ಇರೋದ್ರಿಂದ ಮನೆ ಸ್ವಚ್ಛ ಮಾಡಿರಿ ಅಂತ ಕೆಲಸ ಮಾಡೋರಿಗೆ ಹೇಳಿ ಅವರು ಹೊರಗಡೆ ಹೋಗಿದ್ದಾರೆ. ಇವರು ಯಾವಾಗಲೂ ಹೆಂಗೆ ಮಾಡ್ತಾರೋ ಅಂಥದ್ದು ಇದು ಏನು ಸ್ವಚ್ಛ ಮಾಡಬೇಕು, ಅವರು ಹುಡುಗರು ಅಲ್ಲಿ ಸುಟ್ಟಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಿಂದ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇರಲಿಲ್ಲ ಅಥವಾ ಏನೂ ಸುಡೋ ಪ್ರಯತ್ನವೂ ನಾವು ಮಾಡಿರಲಿಲ್ಲ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಸರ್, ಈಗ SIT ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಮುಂದಿನ ನಿಮ್ಮೇನು ಕಾನೂನು ಹೋರಾಟ ಮಾಡ್ತೀರಾ ಅಥವಾ ಯಾವ ರೀತಿ? ಏನು ಪ್ರೊಸೆಸ್ ಇದೆ ಆ ರೀತಿ. ಈಗ ಚಾರ್ಜ್ ಶೀಟ್ ಆದಮೇಲೆ ಈಗ ಟ್ರಯಲ್ ನಡೆಯುತ್ತೆ. ಅದನ್ನು ಅವರು ಏನೇನು ಮಾಡಿದ್ದಾರೆ ಅಂತಂದು ನಾವು ನೋಡ್ತೀವಿ. ನೋಡಿ ಯಾವ ಬೇಸ್ ಮೇಲೆ ಎವಿಡೆನ್ಸ್ ಮೇಲೆ ಮಾಡಿದ್ದಾರೆ, ಯಾವುದು ಅದಕ್ಕೆ ನಮಗೆ ಸಂಬಂಧನೇ ಇಲ್ಲ. ಅದನ್ನು ನಾವು ಫೈಟ್ ಮಾಡ್ತೀವಿ ನ್ಯಾಯಾಲಯದಲ್ಲಿ. ನಮಗೆ ವಿಶ್ವಾಸ ಇದೆ ನಾವು ಇದರಲ್ಲಿ ನಿರ್ದೋಷವಾಗಿ ಹೊರಗೆ ಬರ್ತೀವಿ ಅಂತ. ಇದು ಏನಂದರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹರ್ಷಾನಂದ್ ಗುತ್ತೇದಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.